ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸ್ಟೇಜ್ ಮುಂದೆ ರೆಕಾರ್ಡ್ ಮಾಡ್ಕೊಳ್ಳಿ. ಆಯ್ತು, ಓಕೆ. ನಾವು ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಮಂತ್ರ ಕೊಟ್ವಿ. ವಸುಧೈವ ಕುಟುಂಬಕಂ ವಿಶ್ವಂ ಕುಟುಂಬಕಂ ಅಂತ ಮಂತ್ರ ಕೊಟ್ವಿ. ನೀವು ನಮ್ಮನ್ನ ಕಾಫಿರು ಅಂತ ನೋಡ್ತೀರಿ, ನಮ್ಮ ವಿಗ್ರಹಗಳನ್ನು ಧ್ವಂಸ ಮಾಡಬೇಕು ಅಂತ ಬಯಸ್ತೀರಿ. ನಾನು ಹೇಳಕ್ ಬಯಸ್ತೇನೆ, ಟಿಪ್ಪು ಮತ್ತು ನಮಗೂ ಇರ್ಲಿಕ್ಕೆ ಬಿಡಿ. ನೀವ್ ಹೇಳ್ತೀರಿ ನಮ್ಮ ಮಸೀದಿ ಮುಂದೆ ಬರಬಾರ್ದು. ಅರೆ, ಒಂದು ಮಾತು ಹೇಳಿಕ್ ಬಯಸ್ತೇನೆ. ಇಸ್ಲಾಂ ಹುಟ್ಟಿದ್ದು 1400 ವರ್ಷದ ಹಿಂದೆ, ಹಿಂದೂ ಧರ್ಮ ಹುಟ್ಟಿರೋ 16,000 ವರ್ಷದ ಹಿಂದೆ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲ ಹುಟ್ಟುಗಾರರು. ನಮಗ್ ತೊಡೆ ಚಟ್ಟ ಕೆಲಸ ಮಾಡಬೇಡಿ. ತೊಡೆನೂ ಮುರಿತೀವಿ, ತಲೆನೂ ತೆಗಿತವೆ. ನಮಗೆ ತೊಡೆ ತಟ್ಟಿ ಹಾಕಿದ್ರೆ ತೊಡೆ ಮುರಿಯೋದು ಬಂತು. ಅಣ್ಣ ಅಂದ್ರೆ ತಲೆ ತೆಗಿಸ್ತೀವಿ, ಏನಿಲ್ಲ ಅಂದ್ರೆ ಏನ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಯಾಕೆ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ನಾನು ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ. ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಿ, ಬರೀ ಸಾಬ್ರೋಟಿಂದಲೇ ನೀವು ಸರ್ಕಾರ ಬಂದಿದೀಯಾ? ಹಿಂದೂಗಳಿಗೆ ಯಾರಿಗೂ ಓಟ್ ಹಾಕಿಲ್ವಾ? ಆದ್ರೆ ನಿಮ್ ನಡವಳಿಕೆ ಹೇಗಿದೆ ಅಂದ್ರೆ, ಸಾಬ್ರು ಮಾತ್ರ ನಮಗೆ ಓಟ್ ಹಾಕಿದ್ದಾರೆ, ಹಿಂದೂಗಳು ಓಟ್ ಹಾಕೇ ಇಲ್ಲ. ಹಿಂದೂಗಳು ಹಾಳಾದ್ರೂ ಹಾಳಾಗೋಗ್ಲಿ, ಏನ್ ಬೇಕಾದ್ರೂ ಸಾಬ್ರಿಗೆ ಏನೂ ಆಗಬಾರ್ದು. ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ. ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ. ನಾನು ಕೇಳ್ದಲ್ಲ ನಿಮ್ಗೆ.
ಇವತ್ತು ಒಂದೇ ನಿಮಿಷ, ಕೂಗಾಗೋ ಸಮಯ ಅಲ್ಲ ಇದು. ಕೂಗಾಡ್ತಾ ಇದ್ರೆ ಪಾಕಿಸ್ತಾನದವ್ರ ಕೂಗ್ ಜಾಸ್ತಿ ಆದೈತೆ. ಅದಕ್ಕೆ ನಾವು ಇವತ್ತು ಸೇರಿರುವಂತದ್ದು ಎಲ್ಲರೂ ಮಾತಾಡ್ತಾರಪ್ಪ, ವೇದಿಕೆ ಮೇಲೆ ಇರೋರು ಎಲ್ಲರೂ ಮಾತಾಡ್ತಾರೆ. ಭಾರತ್ ಮಾತಾ ಕಿ, ನಾವೆಲ್ಲ ಹಿಂದೂ. ವೇದಿಕೆ ಮೇಲೆ ಈಗ ತಾನೇ ನಮ್ಮ ರವಿಯವರು ಮಾತಾಡಿದ್ರು, ನಮ್ಮ ತಮ್ಮಣ್ಣವ್ರು ಇದ್ದಾರೆ, ನಮ್ಮ ನಾಗಮಂಗಲದ ಗೌಡ್ರು, ಸುರೇಶ್ ಗೌಡ್ರು, ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂತ ಶ್ರೀಮತಿ ಸುಮಲತಾ ಅವರು, ನಮ್ಮ ಸ್ವಾಮಿಯವರು, ನಮ್ಮ ಶ್ರೀರಂಗ ಕೇರ್ಪೇಟೆ ಮಂಜಣ್ಣ ಅವರು, ಶ್ರೀವಸ್ತ ಅವರು, ನಮ್ಮ ಶಿವಮೊಗ್ಗದಿಂದ ಬಂದಿದ್ದಾರೆ ಚೆನ್ನು ಅವರು, ರಾಮಚಂದ್ರ ಅವರು, ರಮೇಶ್ ಅವರು, ಇರ್ಲಿ, ನಮ್ಮ ಡಾಕ್ಟರ್ ಇಂದ್ರೇಶ್ ಅವರು, ನಮ್ಮ ಶ್ರೀರಂಗಪಟ್ಟಣದ ಸಚ್ಚಿ ಅವರು, ತಾಯಂದಿರು. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ, ಮೊನ್ನೆ ಒಬ್ಬ ತಾಯಿ, ಒಬ್ಬ ಹೆಣ್ಣುಮಗಳು, ಅವಳು ಮಾಧ್ಯಮದ ಮುಂದೆ, ಟಿವಿ ಮುಂದೆ ಕೂತ್ಕೊಂಡು ಆ ರಸ್ತೆಯಲ್ಲಿ ಬಾಯ್ ಬಡ್ಕೊಂಡು ಇದೇನು ಮಿನಿ ಪಾಕಿಸ್ತಾನನ ಅಂತ ಧೈರ್ಯದಿಂದ ಕೇಳಿದ್ರು. ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ. ಮದ್ದೂರು ಏನ್ ಫೇಮಸ್? ವಡೆಗೆ ಫೇಮಸ್. ಮದ್ದೂರು ವಡೆ ಫೇಮಸ್. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ನೀನ್ ಹಿಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿನ್ ತಲೆ ಮೇಲೆ ಮದ್ದೂರು ವಡೆ ತಟ್ತಾರೆ. ಮದ್ದೂರು ವಡೆ ಹೇಳಿದ್ರು ಅವರು. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಮಂಡ್ಯದವ್ರನ್ನ? ಮಂಡ್ಯದವ್ರು ಏನಂದ್ರು? ಛತ್ರಿಗಳು ಅಂದ್ರು. ಇವತ್ತು ತೋರ್ಸರ ಛತ್ರಿ ಬುದ್ಧಿ, ಇವತ್ತು ನೋಡಿ. ನಾವು ಈ ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್, ಈ ಬಾಬರ, ಇವರೆಲ್ಲ ದಾಳಿಗಳನ್ನ ನೋಡಿದೀರಿ ನಾವು. ಅದೆಲ್ಲ ಮುಗಿದು ಹೋಯಿತು. ಇನ್ನೇನಿದ್ರು ಕಾಲ ಹಿಂದೂಗಳ ಕಾಲ. ಇದು ಹಿಂದೂ ದೇಶ. ಇದು ಭಾರತ ಮಾತೆಗೆ ಜೈ ಅನ್ನೋರಿಗೆ ಮಾತ್ರ ಇಲ್ಲಿ ಅವಕಾಶ. ಪಾಕಿಸ್ತಾನದವ್ರಿಗೆ ಜೈ ಅಂದ್ರೆ ನಿಮ್ಮನ್ನ ಎಡೆಬರಿ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತೀರಿ. ಸಿದ್ದರಾಮಯ್ಯ, ನೀವು ಯಾರು ಕಳಿಸ್ಬಿಡಪ್ಪ ಅವ್ರನ್ನ. ಸಿದ್ದರಾಮಯ್ಯನವರು ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ. ಟೋಪಿ ರಾಮಯ್ಯ. ಆದ್ರೆ ಮಂಡ್ಯ ಜನತೆಗೆ ಬಂದು ಟೋಪಿ ಹಾಕಕ್ ಬರಬೇಡಿ. ಮಂಡ್ಯ ಜನತೆಗೆ ಟೋಪಿ ಹಾಕಕ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.